ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ರೆಸಿಪಿ ಬಂದುಬಿಟ್ಟು ಪಡ್ಡು ಮತ್ತು ಚಟ್ನಿ. ಪಡ್ಡನ್ನ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಅಕ್ಕಿ, ಉದ್ದಿನಬೇಳೆ, ಹೆಸರು ಕಾಳು, ಕಡಲೆಬೇಳೆ, ಆಮೇಲೆ ಚೆನ್ನಾಗಿ ಬೇಳೆ, ಮೆಂತ್ಯ, ತೊಗರಿಬೇಳೆ ಎಲ್ಲವನ್ನು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. 2ರಿಂದ 3 ಸಾರಿ ಚೆನ್ನಾಗಿ ತೊಳ್ಕೊಬೇಕು. ಏಕೆಂದರೆ ರೇಷನ್ ಅಕ್ಕಿ ಆಗಿರೋದ್ರಿಂದ ತುಂಬಾ ಗಲೀಜಿರುತ್ತೆ. ಹಾಗಾಗಿ 1-2 ಸರಿ ಚೆನ್ನಾಗಿ ತೊಳ್ಕೊಳ್ಳೋದ್ರಿಂದ ಆಮೇಲೆ ಚೆನ್ನಾಗಿ ಬರುತ್ತೆ. ತೊಗರಿಬೇಳೆ, ಬೇಳೆ ಏನಕ್ಕೆ ಹಾಕ್ತಾಯಿದ್ದೀನಿ, ಕಡಲೆಬೇಳೆ, ಹೆಸರು ಕಾಳು ಮಾಮೂಲಿ ಎಲ್ಲ ಹಾಕ್ತಾರೆ. ಬೇಳೆ ಮತ್ತು ತೊಗರಿಬೇಳೆ ಹಾಕೋದ್ರಿಂದ ಪೌಷ್ಟಿಕಾಂಶ ಇರೋದ್ರಿಂದ ಮಕ್ಕಳು ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋದಿಲ್ಲ. ಸಾಂಬಾರು ಅಥವಾ ಏನು ಪಲ್ಯ ಥರ ಮಾಡಿಕೊಟ್ರೆ ತಿನ್ನೋದಿಲ್ಲ. ಹಾಗಾಗಿ ಅಕ್ಕಿಲೇ ಎಲ್ಲ ರೀತಿ ಯಾವುದ್ಯಾವುದು ಕಾಳುಗಳು, ಬೇಳೆಗಳು ಏನೇನಿದೆ ಅಲ್ವಾ ಎಲ್ಲವನ್ನು ಹಾಕಿ ನೆನೆಸ್ಬಿಟ್ಟು ರುಬ್ಬಿ ಪಡ್ಡು ಥರ ಅಥವಾ ದೋಸೆ ಥರ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬ ಒಳ್ಳೆಯದು. ಅದು ಪೌಷ್ಟಿಕಾಂಶ ಕೂಡ. ಇದನ್ನು ರುಬ್ಬಿಟ್ಕೊಂಡಿದ್ದೆ ನಾನು ತೊಳೆದಾದ್ಮೇಲೆ. ಆಮೇಲೆ ಒಂದು ಕಡಾಯಿ, ಒಂದು ಸ್ಟವ್ ಹಚ್ಚಿಬಿಟ್ಟು ಅದ್ರ ಮೇಲೆ ಪಡ್ಡು ಮಣಿ ಇಟ್ಟು, ಪಡ್ಡು ಮಣಿ ಕಾಯ್ದಾದ್ಮೇಲೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಅದಕ್ಕೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಮುಚ್ಚಬೇಕು. 1-2ರಿಂದ 3 ನಿಮಿಷ. ಒಂದು ಸೈಡು ಬೆಂದ ಆದಮೇಲೆ ಮತ್ತೆ ತಿರುಗಿಸ್ಕೋಬೇಕಾಗತ್ತೆ. ಇವಾಗ ಪ್ಲೇಟ್ನ ಮುಚ್ಚಿದೆ. ಅದಾದಮೇಲೆ 1-2 ನಿಮಿಷ ಈ ಕಡೆ ಒಂದು ಸೈಡು ಬೆಂದಾದಮೇಲೆ ಮತ್ತೆ ಅದನ್ನು ತಿರುಗಿಸ್ಕೋಬೇಕಾಗತ್ತೆ. ತಿರುಗಿಸ್ಕೊಂಡು ನೆಕ್ಸ್ಟ್ ಸೈಡನ್ನ ಚೆನ್ನಾಗಿ ಬೇಯಬೇಕು. ಅದು ಲೋ ಫ್ಲೇಮಲ್ಲೇ ಇಡಿ. ಜಾಸ್ತಿ ಜೋರಾಗಿ ಉರಿಯಲ್ಲಿ ಇಟ್ಟರೆ ಅದು ಚೆನ್ನಾಗಿ ಬೇಯಲ್ಲ. ಒಮ್ಮೆ ಹೊತ್ತಿ ಬಿಡುತ್ತೆ. ಆಗ ಒಳಗಡೆನ ಹಸಿ ಥರನೇ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸ್ನ ಬೇಯಿಸ್ಕೋಬೇಕು. ಪಡ್ಡನ್ನ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ದೋಸೆ ಕೂಡ ಮಾಡ್ಕೋಬೋದು. ನಾನಿವತ್ತು ತಿಂಡಿಗೆ ಪಡ್ಡು ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ತುಂಬಾ ಇಷ್ಟ ಇದು ಪಡ್ಡು. ಹಾಗಾಗಿ ಎಲ್ಲ ಥರ ಕಾಳುಗಳು ಸಪ್ರೇಟಾಗಿ ಬೇಯಿಸ್ಕೊಟ್ರೆ ಆಗಲಿ ಅಥವಾ ಪಲ್ಯ ಚಪಾತಿ ಜೊತೆ ಏನೂ ತಿನ್ನಲ್ಲ ಅವಳು. ಹಾಗಾಗಿ ದೋಸೆ, ಪಡ್ಡು ಈ ಥರ ಮಾಡಿಕೊಟ್ರೆ ತಿಂತಾಳೆ. ದೋಸೆ ಆಲ್ರೆಡಿ ಮಾಡಿ ಪ್ರತಿದಿನ ಅದೇ ತಿನ್ನೋಕ್ಕಾಗಲ್ವಲ್ಲ. ಹಾಗಾಗಿ ಇವತ್ತು ನಾನು ಪಡ್ಡನ್ನ ಮಾಡ್ತಾಯಿದ್ದೀನಿ. ತುಂಬ ಅವಳು ಇಷ್ಟಪಟ್ಟು ತಿಂತಾಳೆ. ಹಾಗಾಗಿ ನಾನಿವತ್ತು ಪಡ್ಡು ಮಾಡಿದ್ದೀನಿ. ನಿಮ್ಮ ಹತ್ರ ಯಾವ್ಯಾವ ಕಾಳುಗಳಿದ್ದಾವೆ ಮನೆಯಲ್ಲಿ ಎಲ್ಲ ಕಾಳುಗಳನ್ನು 8ರಿಂದ 10 ಗಂಟೆಗಳ ಕಾಲ ಅಕ್ಕಿ ಜೊತೆ ನೆನೆಸ್ಬಿಟ್ಟು ಪಡ್ಡನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ನೈಟೆಲ್ಲ ನೆನೆಸಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನೀವೇ.